ಅವ್ರೇನ್ ಮಾಡಿದ್ರು, ಅದಕ್ಕೊಂದು ಪ್ರೊಟೆಸ್ಟ್ ಅನ್ನು ನಿನ್ನೆ ರಾತ್ರಿ ಮಾಡಿರು, ರಸ್ತೆನೆಲ್ಲ ಬಂದ್ ಮಾಡಿರು. ಸೋಮಾರಿ ಸಿದ್ಧ ಅನ್ನೋದು ನಾನು ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಮಾಡಿರುವಂತ ದಾಳಿ, ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ನಾನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಅದನ್ನ ತಿರುಚುವಂತ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಕಾಂಗ್ರೆಸ್ಸಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಅದು ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಸೋಮಾರಿ ಸಿದ್ಧ ಅನ್ನೋದು ಇದು ನಾಮಪದ ಅಲ್ಲ, ಯಾವುದೋ ವ್ಯಕ್ತಿ ನಿರ್ದಿಷ್ಟವಾದದ್ದು ಅಲ್ಲ. ಇದು ನಾಣ್ಣುಡಿನಲ್ಲಿ ನಾವು ಆಡು ಮಾತಿನಲ್ಲಿ ಬಹಳ ಸರಿ ಸೋಮಾರಿ ಸಿದ್ಧ ಅಂತಲೂ ಹೇಳ್ತೀವಿ. ನಾವು ಕಾಲಿಪಿಲಿ ಅಂತ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಹೇಳ್ತಾರೆ, ಪಾಂಡು ಅಂತ ಹೇಳ್ತಾರೆ, ಹಾಗೆ ನಮಗೆ ಉಂಡಾಡಿ ಗುಂಡ ಅಂತ ಹೇಳ್ತಾರೆ. ಆ ತರ ಒಂದು ಪರಿಸ್ಥಿತಿಯನ್ನ ಗುಣವನ್ನ ಸೂಚಿಸುವಂತ ಪದವಾಗಿ ಅಲ್ಲಿ ಬಳಸಿದ್ದೀನಿ ಹೊರತು ನಾನು ವೈಯಕ್ತಿಕವಾಗಿ ಅದನ್ನ ಬಳಸಿರುವಂತದ್ದಲ್ಲ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯ ಸಾಹೇಬರಿಗೆ ಅವರು ಪ್ರತಿ ಎಲ್ಲೇ ಸಿಕ್ಕಿದ್ರು ಕೂಡ ಅವರಿಗೆ ನಾನು ಎಷ್ಟು ಗೌರವ ಕೊಡ್ತೀನಿ ಅನ್ನೋದು ಅವ್ರಿಗೆ ವೈಯಕ್ತಿಕವಾಗಿಯೂ ಕೂಡ ಗೊತ್ತಿದೆ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಸಿಕ್ಕಿದಲ್ಲೂ ಕೂಡ ಅವ್ರನ್ನ ನೋಡಿದ್ರೆ, ಅವ್ರು ಮಾತ್ರ ಅಲ್ಲ, ನಾನು ಖರ್ಗೆ ಸಾಹೇಬ್ರು ಸಿಗ್ಬೋದು, ಪ್ರತಿಯೊಬ್ರು ಯಾರೇ ಹಿರಿಯರು ಸಿಕ್ಕಿದ್ರು ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರಿಗೆ ನಾನು ನಮ್ಮ ಕೊಡಗಿನ ಸಂಸ್ಕೃತಿಗೆ ಪೂರಕವಾಗಿಯೇ ಕಾಲಿಗೆ ನಮಸ್ಕಾರ ಮಾಡಿ ಅವರಿಗೆ ಗೌರವವನ್ನು ಕೊಡ್ತೀನಿ. ಆದರೆ ಈಗ ಇವರು ಇಷ್ಟೆಲ್ಲ ಒಂದು ಸೋಮಾರಿ ಸಿದ್ಧ ಅಂತ ಬಳಸಿದ್ದು ನಾನು ಸಿದ್ದರಾಮಯ್ಯನವ್ರ ವಿರುದ್ಧನೇ ಅಂತ ಹೇಳಿ ಇಷ್ಟೆಲ್ಲ ಬೊಬ್ಬೆ ಹೊಡಿತಾ ಇದ್ದಾರಲ್ಲ, ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನಾನು ನಿಮ್ಮನ್ನೇ ಕೇಳಲಿಕ್ಕೆ ಬಯಸ್ತೀನಿ, ಸರ್ ನೀವು ಜೀವನದಲ್ಲಿ ಯಾರನ್ನಾದ್ರೂ ಬಹುವಚನದಲ್ಲಿ ಸಂಬೋಧಿಸಿದಂತ ಉದಾಹರಣೆ ಇದೆಯಾ ಸರ್, ಹೇಳಿ ನೋಡೋಣ. ಸರ್, ದೇವರಾಜ ಅರಸು ಮಾರುಕಟ್ಟೆ ಏನಿದೆಯಲ್ಲ ಅದ್ರ ಬಗ್ಗೆನೆ ಮೈಸೂರಿನಲ್ಲಿ ಆ ಮಾರುಕಟ್ಟೆ ಮೈಸೂರಿನಲ್ಲಿರುವಂತಹ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ, ದೇವರಾಜ ಅರಸು ರೋಡ್ ಪಕ್ಕದಲ್ಲಿರುವಂತಹ ಮಾರುಕಟ್ಟೆ ವಿಚಾರಕ್ಕೆ ಬಂದಾಗ ಏನೋ ಮಹಾರಾಜೇನೋ ಅವ್ನ ಮನೆಯಿಂದ ದುಡ್ಡು ತಂದು ಕಟ್ಸಿದ್ನ ಅಂತ ನೀವು ಹೇಳಿದ್ರಿ. ಮಹಾರಾಜರನ್ನೇ ನೀವು ಏಕವಚನದಲ್ಲಿ ಮಾತಾಡಿಸ್ತೀರಿ, ಮಹಾರಾಜರು ಎಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಗೊತ್ತು. ಹಾಗೆ ನಿನ್ನೆ ನೀವು ಒಂದು ಟ್ವೀಟ್ ಮಾಡಿದ್ರಿ, ನಾವು 5 ಭರವಸೆನ ಈಡೇರಿಸ್ಬಿಟ್ಟಿದೀವಿ, ಮಿಸ್ಟರ್ ಮೋದಿ 2 ಕೋಟಿ ಜಾಬ್ ಎಲ್ಲ ಹೋಯ್ತು ಅಂತ ಕೇಳಿದ್ರಿ. ಮೋದಿ ಅವರು ಮಿಸ್ಟರ್ ಮೋದಿ ಅಲ್ಲ, ಅವರು ಈ ದೇಶದ ಆನರಬಲ್ ಪ್ರೈಮ್ ಮಿನಿಸ್ಟರ್. ಅವರನ್ನ ಗೌರವಾನ್ವಿತವಾಗಿ ಸಂಬೋಧಿಸಬೇಕು. ಆದ್ರೆ ನೀವೇನಂತ ಕರೆದಿದ್ರಿ, ಮಿಸ್ಟರ್ ಮೋದಿ ಅಂತ ಕರೆದಿದ್ರಿ. ನೀವು ಹಿಂದೆ ದೇವೇಗೌಡರಿಗೆ ಯಾವತ್ತಾದ್ರೂ ನೀವು ಬಹುವಚನದಲ್ಲಿ ಮಾತಾಡ್ಸಿದ್ದೀಯಾ? ದೇವೇಗೌಡ ಅಂತೀರಿ, ಯಡಿಯೂರಪ್ಪನವ್ರನ್ನ ಯಡಿಯೂರಪ್ಪ ಅಂತೀರಿ, ಜೈಲಿಗೆ ಹೋಗಿ ಬಂದವನು ಅಂತ. ಹಿಂಗೆಲ್ಲ ನೀವು ತುಚ್ಛವಾಗಿ ಮಾತಾಡಿದ್ದು ನೀವು ಯಾರ ಬಗ್ಗೆ ಬಿಟ್ಟಿದ್ರಿ ಹೇಳಿ? ನೀವು ಕಾಂಗ್ರೆಸ್ 2006ರಲ್ಲಿ ಜಾಯ್ನ್ ಆಗೋಕ್ಕಿಂತ ಮೊದಲು ನೀವು ಸೋನಿಯಾ ಗಾಂಧಿ ಅವ್ರನ್ನ ಅವಳು ಇವಳು ಅಂತ ಮಾತಾಡಿಸ್ತಿದ್ರಿ. ನೀವು ನಿಮ್ಮ ಸಾರ್ವಜನಿಕ ಭಾಷಣಗಳನ್ನು ತೆಗೆದು ನೋಡಿ, ನೀವು ಅದರೊಳಗಡೆ ನೀವು ಅವರನ್ನು ಕೂಡ ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ರಿ. ಇಂಥ ನಿಮ್ಮ ಬಗ್ಗೆ ನಿಮ್ಮ ಏನು ಬಾಲಬಡಕರು ಒಂದಷ್ಟು ಜನ ಇದ್ದಾರಲ್ಲ, ಅವ್ರು ಬಂದು ಏಕವಚನ ಬಹುವಚನ ವ್ಯಾಕರಣದ ಬಗ್ಗೆ ನನಗೆ ಬೋಧನೆ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ನಾನು ನಿಮ್ಮನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ದಲ್ಲ. ನಾನು ಕೂಡ ಹಿಂಗೆ ಸೋಮಾರಿ ಸಿದ್ದು ತರ ಸುಮ್ಮನಿರ್ಬೋದಿತ್ತು, ಅದು ಅಭಿವೃದ್ಧಿ ರಾಜಕಾರಣ ಮಾಡಿದೆ. ಇದು ಮಾಡಿದ್ರಿಂದ ಬಹಳ ಜನಕ್ಕೆ ಕಣ್ಣು ಕುಗ್ತಾ ಇದೆ ಅಂತ ಅನ್ನಿಸ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅಷ್ಟನ್ನು ಹೇಳಿದ್ದೀನಿ ಹೊರತು ಇದ್ರ ಹಿಂದೆ ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ.